ಮೂರನೇ ಕಾರ್ಡ್ ರಿಲೇಶನ್ಶಿಪ್ ರಿಲೇಟೆಡ್ ಆದಂತಹ ಕಾರ್ಡ್. ರಿಲೇಶನ್ಶಿಪ್ಗೆ ಕೂಡ ಇದು ಕೂಡ ಪಾಸಿಟಿವ್ ಆದಂತಹ ಕಾರ್ಡ್ ಅಂತ ಹೇಳ್ಬೋದು. ಫಿಮೇಲ್ ಪಾರ್ಟ್ನರ್ ಯಾರಿರ್ತಾರೆ ಅವರು ನಿಮಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಅದರಲ್ಲೂ ಮೇಲ್ಗೆ ಹೇಳಬೇಕು ಅಂದ್ರೆ ತಮ್ಮ ಫಿಮೇಲ್ ಇದ್ದಾರೆ, ಅವರು ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲಿ ನಿಮ್ಮ ಜೊತೆಗೆ ನಿಲ್ತಾರೆ. ಅವರ ಒಂದು ಮನೋಧೈರ್ಯ ಇರಬಹುದು, ಅವರ ಒಂದು ಸ್ಟ್ರೆಂತ್ ಏನಿದೆ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡತ್ತೆ ಅಂತ ಹೇಳ್ಬೋದು. ರಿಲೇಶನ್ಶಿಪ್ ವಿಚಾರದಲ್ಲಿ ಮಿಥುನ ರಾಶಿಯವರು ನೆಮ್ಮದಿಯಿಂದ ಇರುವಂತಹ ಸಮಯ ಇದು ಅಂತ. ಇನ್ನು ಕೊನೆಯ ಕಾರ್ಡ್ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಕಾರ್ಡ್. ಇಲ್ಲಿ ರೈಟ್ ಪಾತ್ ಅಲ್ಲಿ ನೀವಿದ್ದೀರಾ, ನೀವು ಸರಿಯಾದ ಪಾತ್ ಅಲ್ಲಿ ಇದ್ದೀರಾ. ನೀವು ಯಾವ ದಾರಿಯಲ್ಲಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಯಾವ ರೀತಿಯ ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ಅದೇ ರೀತಿಯ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗಿ, ಅದೇ ರೀತಿಯ ಪ್ರಯತ್ನವನ್ನ ಮಾಡ್ತಾ ಹೋಗಿ. ನಿಮ್ಗೆ ಖಂಡಿತ ನೀವು ಅಂದುಕೊಂಡಂತಹ ಡ್ರೀಮ್ ಜಾಬ್ ಅಂತ ಏನ್ ಹೇಳ್ತೀವಿ ಅದು ಸಿಗೋದಿಕ್ಕೆ ಅವಕಾಶ ಇರುತ್ತೆ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ. ಫೈನ್. ಇನ್ನು 3 ರಾಶಿಗಳಾಯ್ತು. ಸೊ ಅದ್ರ ಜೊತೆಗೆ ಮಿಥುನ ರಾಶಿಯವರಿಗೆ ಏಂಜಲ್ ಗೈಡೆನ್ಸ್ ಕೊಟ್ಬಿಡೋಣ. ಖಂಡಿತ. ಸೊ ರಿಮೈನ್ ಪಾಸಿಟಿವ್. ನೀವು ಪಾಸಿಟಿವ್ ಥಿಂಕಿಂಗ್ ನೇ ಮಾಡಿ ಮಿಥುನ ರಾಶಿಯವರು. ರಿಮೈನ್ ಪಾಸಿಟಿವ್ ಅನ್ನುವಂತಹ ಕಾರ್ಡ್ ಬಂದಿದೆ. ಸೊ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಷ್ಟು ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಫ್ಲೋ ಆಗುತ್ತೆ.